ನಿವೃತ್ತ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ರಾವ್ರನ್ನ ಕೊಂದು ಜೈಲು ಸೇರಿರುವ ಅವರ ಪತ್ನಿ ಪಲ್ಲವಿ ಜೈಲಿನಲ್ಲಿ ವಿಚಿತ್ರ ವರ್ತನೆ ತೋರಿಸ್ತಾ ಇದ್ದಾರಂತೆ. ಪಲ್ಲವಿ ವರ್ತನೆಗೆ ಬೇಸತ್ತು ಪೊಲೀಸರು ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಕಳೆದ 10 ದಿನಗಳಿಂದ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಖಿನ್ನತೆಗೆ ಒಳಗಾಗಿರುವ ಪಲ್ಲವಿಗೆ ಇನ್ನೂ ಕೂಡ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸದ್ಯ ಪಲ್ಲವಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಟೆಸ್ಟ್ ಡ್ರೈವ್ ನೆಪದಲ್ಲಿ ಬೈಕ್ಗಳನ್ನ ಖರೀದಿಸ್ತಾ ಇದ್ದ ಕುಖ್ಯಾತ ಕಳ್ಳ ಪ್ರದೀಪ್ ಅಲಿಯಾಸ್ OLX ಪ್ರದೀಪ್ ಅಂಧರಾಗಿದ್ದಾನೆ. OLX ನಲ್ಲಿ ಚೆನ್ನಾಗಿರುವ ಬೈಕ್ಗಳನ್ನ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದ. ನಂತರ ಬೈಕ್ ಖರೀದಿ ನೆಪದಲ್ಲಿ ಬುಕ್ ಮಾಡ್ತಾ ಇದ್ದ ಆಸಾಮಿ ಟೆಸ್ಟ್ ಡ್ರೈವ್ ಹೆಸರಲ್ಲಿ ಬೈಕ್ ಅನ್ನ ಪಡೆದು ಎಸ್ಕೇಪ್ ಆಗ್ತಾ ಇದ್ದ. ಇಂತಹ ಚಾಲಾಕಿ ಬೈಕ್ ಕಳ್ಳ ಪ್ರದೀಪ್ನನ್ನ ಬಂಡೆಪಾಳ್ಯ ಪೊಲೀಸರು ಜೈಲಿಗಟ್ಟಿ 5 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆರ್ಮಿ ಕ್ಯಾಂಟೀನ್ಗೆ ಸಪ್ಲೈ ಮಾಡುವ ಮದ್ಯದ ತೆರಿಗೆ ಕೂಡ ಹೆಚ್ಚಳ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಂತೆ. ಈ ಕುರಿತು ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಿದ ಮದ್ಯ ಮಾರಾಟಗಾರರು, ಆರ್ಮಿ ಕ್ಯಾಂಟೀನ್ ಹೆಸರಲ್ಲಿ ಸಾಕಷ್ಟು ಮದ್ಯ ಬ್ಲಾಕ್ನಲ್ಲಿ ಮಾರಾಟವಾಗ್ತಾ ಇದೆ. ದರ ಏರಿಕೆ ಮಾಡಿದ್ರೆ ಇದಕ್ಕೆ ಬ್ರೇಕ್ ಬೀಳಬಹುದು ಅಂತಿದ್ದಾರೆ. ಸರ್, ಇದಕ್ಕೆ ಒಂಥರ ಮಾಡೋದ್ರಲ್ಲೂ ಒಂಥರ ಪ್ಲಸ್ ಪಾಯಿಂಟ್, ಜಾಸ್ತಿ ಮಾಡೋದ್ರಲ್ಲಿ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಅಲ್ಲಿಂದ ತಂದುಬಿಟ್ಟು ಎಲ್ಲರೂ ಅಲ್ಲ, ಕೆಲವರು ಅಲ್ಲಿ ಕಮ್ಮಿಗೆ ತಂದು ಇಲ್ಲಿ ಮಾರೋದ್ರಿಂದ ನಮಗೆ ಸಿಕ್ಕಾಬಟ್ಟೆ ನಮ್ಮ ವ್ಯಾಪಾರಕ್ಕೆ ಹೊಡೆತ ಜಾಸ್ತಿ. ಟೌನ್ ಹಾಲ್ ಮುಂಭಾಗದ ಸಿಲ್ವರ್ ಜೂಬಿಲಿ ಪಾರ್ಕ್ ಇದ್ದು ಇಲ್ಲದಂತಾಗಿದೆ. ನಿರ್ವಹಣೆ ಇಲ್ಲದೆ ಪಾರ್ಕ್ ಸೊರಗಿ ಹೋಗಿದ್ದು ಆಕರ್ಷಣೆಗೆ ನಿರ್ಮಿಸಲಾಗಿದ್ದ ನೀರಿನ ಕಾರಂಜಿ ಮುರಿದು ಬಿದ್ದ ಚರಂಡಿಯಂತೆ ಆಗಿದೆ. ಫುಟ್ಪಾತ್ಗಳು ಒಡೆದು ಹೋಗಿದ್ದು ಕೂರೋದಕ್ಕೆ ಇದ್ದ ಬೆಂಚ್ಗಳು ಯೋಗ್ಯ ಸ್ಥಿತಿಯಲ್ಲಿ ಇಲ್ಲ. ಇಂತಹ ಪಾರ್ಕ್ ಅನೈತಿಕ ಚಟುವಟಿಕೆಗಳ ಅಡ್ಡೆ ಆಗ್ತಾ ಇದೆ. ಬೆಂಗಳೂರಿನ ಏನು KR ಮಾರ್ಕೆಟ್ ಸಮೀಪ ಫ್ಲೈಓವರ್ ಪಕ್ಕದಲ್ಲಿರ್ತಕ್ಕಂಥ ಸಿಲ್ವರ್ ಜೂಬ್ಲಿ ಪಾರ್ಕ್ ಕೂಡ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ಒಂದು ಪಾರ್ಕ್ನಿಗೆ ನೋಡ್ತಾ ಇದ್ದಾರೆ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಬೆಂಗಳೂರಿನ KR ಮಾರ್ಕೆಟ್ ಕಲಾಸಿಪಾಳ್ಯ ಬಳಿ ಬರ್ತಕ್ಕಂಥ ಸಿಲ್ವರ್ ಜೂಬ್ಲಿ ಪಾರ್ಕ್. ಏನು ಮಾರ್ಕೆಟ್ಗೆ ಬರ್ತಾರೆ ಜನಸಾಮಾನ್ಯರು, ವಿವಿಧ ಕಾರಣಕ್ಕಾಗಿ ಬಂದು ಹೋಗ್ತಾರೆ. ಅವರು ಒಂದಷ್ಟು ಸಮಯ ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಪಾರ್ಕ್ ಸಹಕಾರಿ ಆಗಬೇಕಿತ್ತು. ಆದರೆ ಈಗ ಅದು ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇಲ್ಲಿರ್ತಕ್ಕಂಥ ಕಾರಂಜಿ ಅಧೋಗತಿಗೆ ತಲುಪಿದೆ ಅನ್ನೋದನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ.